ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಿಸ್ ದಿವ್ಯಾ, ನೋಡೋದು ಮುಗ್ದಿದ್ರೆ ಇವತ್ತಿನ ಸ್ಕೆಡ್ಯೂಲ್ ಬಗ್ಗೆ ಹೇಳ್ತೀರಾ? ನಾನೇನೋ ಯೋಚನೆ ಮಾಡ್ತಿದ್ದೆ, ನಿನ್ನೇನು ನೋಡ್ತಿರ್ಲಿಲ್ಲ. ಓ ರಿಯಲಿ? ಹೌದು. ದಿವ್ಯಾ, ನನಗೆ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಚೆನ್ನಾಗಿ ಗೊತ್ತಿದೆ. ಏನಿದೆ? ಸುಪ್ರೀತ್. ಭ್ರಮೆ. ಹಾಗಿದ್ರೆ ನಾನಿಲ್ವಾ? ನಾನು ಉತ್ತರ ಹೇಳಲ್ಲ. ಕಮಾನ್ ದಿವ್ಯಾ, ಹೇಳು. ಇದೆ. ಆದ್ರೆ ಸುಪ್ರೀತ್ ಅಲ್ಲ, ಸುಪ್ರೀತ್ ರಿಯಲ್ ಎಸ್ಟೇಟ್. ಇದನ್ನ ಇನ್ನೂ ಮುಂದಕ್ಕೆ ಹೇಗೆ ತಗೊಂಡೋಗೋದು ಅನ್ನೋ ಯೋಚನೆ ಇದೆ. ಇದ್ರ CEO ಹೇಗೆ ಇಂಪ್ರೆಸ್ ಮಾಡೋದು ಅನ್ನೋದಿದೆ. ದಿವ್ಯಾ, ಐ ಆಮ್ ಆಲ್ರೆಡಿ ಸೋಲ್ಡ್. ನಾನು ನಂಬಲ್ಲ. ನಿಜವಾಗ್ಲೂ ದಿವ್ಯಾ, ಬೈ ದ ವೇ ನೀನು ನಮ್ಮ ಕಂಪ್ನಿನ ಮುಂದಕ್ಕೆ ತೊಗೊಂಡೋಗ್ಬೇಕಂತ ಆಲೋಚನೆ ಇದೆ ಅಲ್ವಾ ನಿನಗೆ? ಅಲ್ಲೇ ಬಿದ್ದೋದೆ. ಎಲ್ಲರೂ ಇದನ್ನ 9 to 5 ಜಾಬ್ ಥರ ನೋಡ್ತಾರೆ. ಬಟ್ ದಿವ್ಯಾ, ನಿನ್ನೆಲ್ಲ ಪ್ಯಾಷನ್ ನೋಡಿದ್ದೀನಿ. ಇದು ನಿನ್ನ ಕಂಪ್ನಿ ಥರ ಕೆಲಸ ಮಾಡ್ತೀಯ ನೀನು. ನಂದೇ ಅನ್ನೋ ಥರ ಅಲ್ಲ ಕಣೋ, ನಂದೇ ಆಗ್ಬೇಕನ್ನೋದು ನನ್ನ ಗೋಲ್. ಬೈ ದ ವೇ ದಿವ್ಯಾ, ನಿನಗೆ ನಾನು ಕಳಿಸಿದ ಲ್ಯಾಪ್ಟಾಪ್ ಇಷ್ಟ ಆಯ್ತಾ? ಇಲ್ಲ. ಯಾಕೆ, ಮಾಡೆಲ್ ಇಷ್ಟ ಆಗಿಲ್ವಾ? ಬೇರೆದು ಆರ್ಡರ್ ಮಾಡಲಾ? ಅದು ಹಾಗಲ್ಲ, ನನ್ನನ್ನು ಕೇಳ್ದೇನೆ ಯಾಕೆ ಆರ್ಡರ್ ಮಾಡಿದೆ? ಅದು ಅಷ್ಟು ಕಾಸ್ಟ್ಲಿದು, ಅದ್ರ ಅವಶ್ಯಕತೆ ಏನಿತ್ತು? ಅಷ್ಟೇನಾ? ನನಗೆಲ್ಲೋ ನಿನಗೆ ಲ್ಯಾಪ್ಟಾಪೇ ಇಷ್ಟ ಆಗಿಲ್ಲ ಅಂತ ಗಾಬರಿ ಆಗೋಯ್ತು. ಮೊನ್ನೆ ನೋಡಿದ್ರೆ ದುಡ್ಡು ಕೊಟ್ಟೆ, ಆಮೇಲೆ ಲ್ಯಾಪ್ಟಾಪು. ನನಗಿದೆಲ್ಲ ಇಷ್ಟ ಆಗಲ್ಲ. ನನಗೆ ನೀನು ಮಂತ್ಲಿ ಸ್ಯಾಲ್ರಿ ಕೊಡ್ತೀಯಲ್ಲ, ಅಷ್ಟು ಸಾಕು. ಕಮಾನ್ ದಿವ್ಯಾ, ಇಟ್ ಜಸ್ಟ್ ಟೋಕನ್ ಆಫ್ ಲವ್ ಅಷ್ಟೇ. ಇಲ್ಲ, ನನಗೆ ಆ ರೀತಿ ಅನ್ಕೊಳಕ್ಕಾಗಲ್ಲ. ನೀನು ನನಗೆ ಫೇವರ್ ಮಾಡೋ ಅವಶ್ಯಕತೆ ಇಲ್ಲ. ಸಿ, ದಿಸ್ ಈಸ್ ವಾಟ್ ಐ ಲೈಕ್ ಅಬೌಟ್ ಯು. ನೀನು ಬೇರೆ ಹುಡುಗಿರ ಥರ ಅಲ್ಲ ದಿವ್ಯಾ, ಯು ಆರ್ ಸಮಥಿಂಗ್ ಡಿಫ್ರೆಂಟ್. ಫ್ರೀಯಾಗಿ ಸಿಕ್ಕರೆ ಎಲ್ಲಾನು ಬಾಚ್ಕೊಳ್ಳೋಂಥ ಟೈಮ್ ಇದು. ಶ್ರೀಮಂತ ಬಿಸ್ನೆಸ್ ಮ್ಯಾನ್ ಸಿಕ್ಕರೆ ಹನಿ ಟ್ರ್ಯಾಪ್ ಮಾಡೋಂಥ ಕಾಲ ಇದು. ಆದರೆ ದಿವ್ಯಾ, ನಿನ್ನಂತವಳು ತುಂಬ ಅಪರೂಪ. ದಿವ್ಯಾ, ನನಗೆ ನಿನ್ನ ಕಳ್ಕೊಳಕ್ಕೆ ಇಷ್ಟ ಇಲ್ಲ. ನಾನು ಪ್ರೀತಿಯಿಂದ ಕೊಟ್ಟಿದ್ದನ್ನ ಬೇಡ ಅನ್ಬೇಡ ದಿವ್ಯಾ, ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಸಖತ್ ದಿವ್ಯಾ, ನೀನು ಇವನನ್ನ ಹೀಗೆ ಇಂಪ್ರೆಸ್ ಮಾಡ್ತಾ ಹೋಗು. ಒಂದಲ್ಲ ಒಂದಿನ ಅವನ ಚೇರ್ನ ನಿನಗೆ ಬಿಟ್ಕೊಡ್ತಾನೆ. ಎಸ್. ಬಿಡು ಕೈನ ಸತ್ಯ. ಇಲ್ಲ ಅತ್ತೆ, ನಾನು ಬಿಡಲ್ಲ. ಬಿಡು ಅಂದರೆ ಬಿಡ್ತಾ ಇರಬೇಕು. ನನ್ನ ಪಿತ್ತ ನೆತ್ತಿಗೇರೋದ್ರೊಳಗೆ ಕೈ ಬಿಡೋ. ಇಲ್ಲ ಅತ್ತೆ, ಪದ್ಮ ಅವ್ರಿಗೆ ನಮ್ಮ ಮನೆಯವರಿಂದ ಅನ್ಯಾಯ ಆಗಿದೆ. ಅವ್ರಿಗೆ ನ್ಯಾಯ ಸಿಗೋವರೆಗೂ ಮನೆಯಿಂದ ಆಚೆ ಕಳ್ಸೋದಕ್ಕೆ ನಾನು ಬಿಡಲ್ಲ. ನೋಡು ಹುಡುಗಿ, ನನ್ನ ಹತ್ರ ಮೊಂಡ್ ಹಠ ಮಾಡಿದ್ರೆ ಪರಿಣಾಮ ಏನಾಗತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ಎಲ್ಲ ಗೊತ್ತಿದೆ ಅತ್ತೆ, ಆದರೆ ಅವ್ರು ಇಲ್ಲೇ ಇರಬೇಕಾದವರು. ಯಾಕೆ ಇವಳು ಇಲ್ಲೇ ಇರಬೇಕು? ಅವರು ಸಹ ನಂತರ ನಿಮ್ಮ ಥರ ಈ ಮನೆ ಸೊಸೆ. ಈ ಮನೆ ಮೇಲೆ ನಮಗೆ ಎಷ್ಟು ಹಕ್ಕಿದೆಯೋ ಅವ್ರಿಗೂ ಅಷ್ಟೇ ಹಕ್ಕಿದೆ. ಅದೇ ಅಲ್ವಾ ನ್ಯಾಯ? ಆ ಹುಡುಗಿಗೆ ಗೊತ್ತಾಗುವಷ್ಟು ಸೂಕ್ಷ್ಮನೂ ನಿನಗೆ ಗೊತ್ತಿಲ್ವಲ್ಲ ಸೀತಾ. ಪದ್ಮ ಈ ಮನೆ ಸೊಸೆ. ನೀನು ಒಪ್ಪಿಲ್ಲ ಅಂದ ತಕ್ಷಣ ಸತ್ಯ ಸುಳ್ಳಾಗಲ್ಲ ಅಲ್ವಾ? ಹೌದು ಅತ್ತೆ, ಸತ್ಯನ ಒಪ್ಕೊಂಡ್ರೆ ಸುಲಭವಾಗಿ ಅರ್ಗಿಸ್ಕೊಳ್ಬಹುದು.
ಇಲ್ಲ ಅಂದರೆ ಅದು ನಮ್ಮನ್ನೇ ಸುಡುತ್ತೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅತ್ತೆ. ವಿತಂಡವಾದ ಮಾಡಬೇಡ ಸತ್ಯ. ಯಾವುದು ಸುಳ್ಳು, ಯಾವುದು ಸತ್ಯ, ಯಾವುದು ನ್ಯಾಯ, ಯಾವುದು ಅನ್ಯಾಯ ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ಅತ್ತೆ, ಒಂದೇ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿದ್ರೆ ಹೇಗೆ ಹೇಳಿ? ಒಂದ್ಸತಿ ಪದ್ಮ ಅವ್ರ ದೃಷ್ಟಿಯಿಂದನೂ ಯೋಚನೆ ಮಾಡಿ. ಸತ್ಯ ಅವರೇ, ಪ್ಲೀಸ್ ನನ್ನಿಂದಾಗಿ ನೀವು ನಿಮ್ಮ ಅತ್ತೆ ಹತ್ರ ನಿಷ್ಠೂರ ಆಗಬೇಡಿ. ಇಲ್ಲ ಪದ್ಮ ಅವರೇ, ಕೋಟೆ ಮನೆಗೆ ಒಂದು ಹೆಣ್ಣಿನ ಕಣ್ಣೀರಿನ ಶಾಪ ತಟ್ಟೋದು ಬೇಡ. ನೀವಿಲ್ಲೇ ಇರಬೇಕು. ನಿಮಗೆ ಸಿಗ್ಬೇಕಾದ ನ್ಯಾಯ ಸಿಗಬೇಕು. ಅತ್ತೆ ನೋಡಿ, ನಿಮ್ಮ ಮುಂದೆನೇ ಇಷ್ಟೊಂದೆಲ್ಲ ಮಾತಾಡ್ತಿದ್ದಾಳೆ. ಇವಳಿಗೆ ಇಷ್ಟೊಂದು ಸಪೋರ್ಟ್ ಮಾಡಲಿಲ್ಲ ಅಂದಿದ್ರೆ ಈ ಪದ್ಮ ನಮ್ಮ ಮನೇಲಿ ಇಷ್ಟೊಂದು ಮೆರಿತಾನೆ ಇರಲಿಲ್ಲ. ಮೊದಲು ಈ ಸತ್ಯನ ವಿಚಾರಿಸಿ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಓ, ನೀನು ಈ ರೀತಿ ಹೋಗ್ತಾ ಇದೀಯಾ? ಹಾಗಾದರೆ ಸರಿಯಾಗಿ ಕೇಳಿಸ್ಕೊ. ನಿನಗೆ ನಾನು ಬೇಕಾ ಇಲ್ಲ ಇವಳು ಬೇಕಾ? ನನ್ನ ಆಯ್ಕೆ ಯಾವತ್ತಿದ್ರು ನೀವೇ. ತಾಯಿನ ಯಾವತ್ತಾದರೂ ಮಗು ಬಿಟ್ಕೊಡುತ್ತಾ ಅತ್ತೆ. ಆದರೆ ಈ ವಿಷಯದಲ್ಲಿ ನಾನು ನ್ಯಾಯದ ಪರ. ನ್ಯಾಯ? ಯಾವ ನ್ಯಾಯ? ನಿನಗನಿಸಿದ ನ್ಯಾಯ ಎಲ್ರಿಗೂ ಅನಿಸ್ಬೇಕು ಅಂತ ಏನಿಲ್ಲ ಇಲ್ಲಿ. ನ್ಯಾಯದ ಬಗ್ಗೆ ನನಗೆ ಹೇಳಕ್ ಬರಬೇಡ. ಅತ್ತೆ, ನಿಮ್ಮ ಕೋಪ ನನಗೆ ಅರ್ಥ ಆಗತ್ತೆ. ಆದರೆ ಚಿಕ್ಕತ್ತಿಗೆ ವಿಷಯ ಗೊತ್ತಾದ್ರೆ ಆಗೋ ಪರಿಣಾಮದ ಬಗ್ಗೆ ಯೋಚನೆ ಮಾಡಿ. ಪ್ಲೀಸ್ ಈ ವಿಷಯನಿಲ್ಲೇ ಬಿಟ್ಬಿಡಿ ಅತ್ತೆ, ಪ್ಲೀಸ್. ಭಾವ, ಅಕ್ಕ, ಏನ್ ನಡೀತಾ ಇದೆ ಇಲ್ಲಿ? ಇದೇನಿದು ಬ್ಯಾಗು? ಪದ್ಮ, ಎಲ್ಲಿಗೆ ಹೊರಟ್ರಿ? ಅಲ್ಲ, ಯಾಕೆ ಎಲ್ರು ಸುಮ್ಮನಿದ್ದೀರಿ? ಪದ್ಮ, ಎಲ್ಲಿ ಹೊರಟ್ರಿ ಅಂತ ಕೇಳಿದೆ ನಾನು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.